ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವೀಡಿಯೋಗೆ ಬರ್ತಾಯಿದ್ದೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಏನು ಪೊಲೀಸ್ ನೇಮಕಾತಿ ನಿನ್ನೆ 3,500 ಪೋಸ್ಟು ಫಿಕ್ಸ್ ಆಗಿದೆ. ದಯಮಾಡಿ ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಸ್ಟೂಡೆಂಟ್ಸ್ಗಳು ಬಿಜಾಪುರದಲ್ಲಿ ಹಾಗೂ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದರು. ಏನಕ್ಕಪ್ಪ ಅಂತಂದರೆ ವಯೋಮಿತಿ ಹೆಚ್ಚಳ ಆಗಬೇಕು ಮತ್ತು ವಯೋಮಿತಿ ಅದು ಫಿಕ್ಸ್ ಆಗಬೇಕು, ಕಾಯಂ ಆಗಬೇಕು, ಹಾಗೂ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ದಯಮಾಡಿ ಸರ್ಕಾರ ಗಮನ ಹರಿಸಿ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನಲ್ಲಿದ್ದಾಗ ಒಂದು ಲೆಟ್ರನ್ನ ಬರೆದಿದ್ರು, ಪೊಲೀಸ್ ವಯೋಮಿತಿಯನ್ನು ನೇಮಕಾತಿಯಲ್ಲಿ ಒಂದು ಸ್ವಲ್ಪ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಲಕ್ಷಾಂತರ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳು ಲೈಬ್ರರಿನಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು, ಈಗೇನು HK ಮಾತ್ರ ಪೋಸ್ಟ್ನ ಬಿಟ್ಟಿದ್ದಾರೆ, ನಾನ್ HK ಆ್ಯಡ್ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ. ಹಾಗೆ ಸ್ಟೂಡೆಂಟ್ಸ್ಗಳು ಏನು ನಿಮ್ಮನ್ನ ಪೇಪರ್ ಏನು 545 ಮತ್ತು ಹಲವಾರು ಎಕ್ಸಾಮ್ಗಳಲ್ಲಿ PC ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಾರಿ 2018 ಮತ್ತು 19 ಪೇಪರ್ ಔಟ್ ಆಗಿ ಒಂದು 5-6 ಸಲ ಎಕ್ಸ್ಟೆಂಡ್ ಆಗಿ ವಿದ್ಯಾರ್ಥಿಗಳ ಭವಿಷ್ಯನೇ ಹಾಳಾಗಿತ್ತು. ಹಾಗೆ ಆ ಥರ ಆಗೋದು ಬೇಡ. ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿಯನ್ನು ಮಾಡಿ ವಯೋಮಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಯಮಾಡಿ ಹೋರಾಟ ಆಲ್ರೆಡಿ 2-3 ಡಿಸ್ಟಿಕಲ್ಲಿ ಮಾಡಿದ್ದಾರೆ, ಮತ್ತು ಬೆಳಗಾವಿಯಲ್ಲೂ ಮಾಡಬೇಕು ಅಂತ ಇದ್ದಾರೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡ್ದಲೇ ಸ್ಟೂಡೆಂಟ್ಸ್ಗಳು ಬೇರೆ ಏನು ಕೇಳ್ತಾ ಇಲ್ಲ, ವಯೋಮಿತಿಯನ್ನು ಸಡಿಲಿಕೆ ಮಾಡಿಕೊಡಿ. ಯಾಕಪ್ಪ ಅಂತಂದರೆ ಕೊರೋನಾದಲ್ಲಿ ಕೊರೋನಾ ಮುಗಿದು 5 ವರ್ಷ ಆದಮೇಲೆ ಸರಿಯಾಗಿ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ಯಾವುದೇ ಒಬ್ಬ ಬಡ ಮಧ್ಯಮ ಹಾಗೂ ವರ್ಗದಲ್ಲಿ ಹುಟ್ಟಿದಂಥ ಒಬ್ಬ ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟ್ ಆಗಿರ್ತಾನೆ, ಅವನು ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಪಡಿಬೇಕಪ್ಪ ಅಂತ ಕಾಯ್ತಾ ಇರ್ತಾನೆ. ಅಂಥದ್ರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂಥವನು ಅಟ್ಲೀಸ್ಟ್ DC ಆಗಲಿಲ್ಲ ಅಂತಂದರೂ PC ಆಗಲೇಬೇಕು ಅಂತ ಅಂದ್ಬಿಟ್ಟು ಒಂದು ಭಾವನೆಯನ್ನು ಹೊಂದಿರ್ತಾನೆ. ಅವರ ಭಾವನೆಗಳಿಗೆ, ಅವರ ಫ್ಯಾಮಿಲಿಗೆ ಯಾವುದೇ ಥರದ ನಿರಾಸೆಯನ್ನು ತರದಲೇ ಇವಾಗ ಏನು ನಿನ್ನೆ ಒಂದು ಲೆಟ್ರ್ ಬಂದಿದೆ 3,500 ಪೋಸ್ಟು. ಅದು ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ, ಬೇಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿ. ಎಲ್ಲರೂ ಕೂಡ ದಯಮಾಡಿ ಓದ್ತಾ ಇದ್ದೀರ ಅಂತ ಗೊತ್ತು, ಕರೆಕ್ಟಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನೋಟಿಫಿಕೇಷನು ಆಗುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ಲು ಖಂಡಿತ ಕಾಲ್ಫಾರ್ಮು ಆಗುತ್ತೆ. ಹಾಗೆ ಮತ್ತು ಯಾವುದೇ ಥರದ ನೋಟಿಫಿಕೇಷನ್ ಆಗಲ್ಲ, ಇಷ್ಟು ದಿನ ಓದೋದು ವೇಸ್ಟು, ಆ ಥರ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಖಂಡಿತ ಕೊನೆಯಲ್ಲಿ ದೇವ್ರು ಖಂಡಿತ ಕೈ ಹಿಡಿತಾನೆ. ನಮ್ಮ ಎಫರ್ಟು 100% ಇದ್ದರೆ ಖಂಡಿತ ಆಗೇ ಆಗುತ್ತೆ. ಯಾರು ಕೂಡ ತಲೆ ಕೆಡ್ಸ್ಕೊಬಿಡಿ. ಹಾಗೆ ಸರ್ಕಾರ ಗಮನ ಹರಿಸಿ ದಯಮಾಡಿ ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಕೊಡಲಿ ಅಂತ ಹೇಳ್ತಾ, BMTC ಅಭ್ಯರ್ಥಿಗಳು ಏನು 3rd ಲಿಸ್ಟಿಗೆ ವೆಯ್ಟ್ ಮಾಡ್ತಿದ್ದೀರಾ, ಅದು ಕೂಡ ಬರೋ ಸಾಧ್ಯತೆ ಇದೆ, ಬರ್ಬೋದು. ದಯಮಾಡಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.